ಮಾತಾಡೋಣ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಕಾಶ್. ನೀವು ಈ ದೇವಸ್ಥಾನಕ್ಕೆ ಯಾವ ಕಾರಣಕ್ಕೆ ಬಂದಿರಿ? ನನ್ನದು ಕಾಲು ನೋವಿತ್ತು. ಆಗ ಒಬ್ರು ಹೇಳಿದ್ರು ಹೀಗೆ ಅಮ್ಮನವರ ಕ್ಷೇತ್ರ ಉಂಟು, ಅಲ್ಲಿಗೊಮ್ಮೆ ಹೋಗಿ ಅಲ್ಲಿ ಸರಿ ಆಗ್ತದೆ ಅಂತ. ನನಗೆ ಸರಿ ಕಣ್ಣು ಸಹ ಕಾಣ್ತಿರ್ಲಿಲ್ಲ ಆ ಹೊತ್ತಿಗೆ. ಮತ್ತೆ ನಡಿಲಿಕ್ಕೆಲ್ಲ ಆಗಲಿಲ್ಲ. ನನ್ನನ್ನು ಹೊತ್ತುಕೊಂಡು ಇಲ್ಲಿಗೆ ಬಂದದ್ದು. ಇಲ್ಲಿ ಬಂದು ಸಹ ನಾನು ಕುಗ್ಗಿಕೊಂಡಿದ್ದೆ, ನಡಿಲಿಕ್ಕೆ ಆಗದೆ, ಕಾಲೆಲ್ಲ ಭಾರಿ ಇದ್ದಿದ್ದು. ಇಲ್ಲಿ ಒಂದು 10-15 ದಿವಸ ಒಳಗೆ ನನಗೆ ಅದು ಏನಂತಲೇ ಗೊತ್ತಾಗದೆ ಎಲ್ಲ ಸರಿಯಾಗಿದೆ. ಮತ್ತು ನಮ್ಮ ಸಂಬಂಧಿಕರಲ್ಲಿ ಒಂದು ಮಗು ಇದ್ದು, 1 ವರ್ಷದ ಮಗು, ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳಿದ್ದಾರೆ ಡಾಕ್ಟ್ರಿ ಕೊಪ್ಪದಲ್ಲಿ. ಇಲ್ಲಿಗೆ ನಾವು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ಬಂದು ಅಂಥದ್ದು ಏನಿಲ್ಲ, ನೀವೇನು ಅಮ್ಮ ದರ್ಶನದಲ್ಲಿ ಹೇಳಿದರು, ಏನದು ತೊಂದರೆ ಇಲ್ಲ, ಏನಿದ್ರು ಅದು ನಾನು ನೋಡಿಕೊಳ್ತೇನೆ ಅಂತೇಳಿ ಅಮ್ಮ ನಮ್ಮ ಮಗುವನ್ನು ಬಚಾವ್ ಮಾಡಿ. ಈಗ ಒಂದು 2 ವರ್ಷ ಆಯಿತು, ಮಗು ಹುಷಾರಿದೆ, ಆರಾಮದಲ್ಲಿದ್ದೆ. ಮಗು ಆಡ್ತಾ ಆಚೆ ಈಚೆ ಸ್ವಲ್ಪ ಅಂಗವಿಕಲತೆ ಉಂಟು, ಅದು ಸಣ್ಣದಿರುವಾಗಲಿದ್ದದ್ದು, ಹೊಸತು ಬಂದದ್ದು. ಅದು ಆಟಿದ್ದೇನು ತೊಂದರೆ ಇಲ್ಲ, ಈಗ ಮಗು ಹುಷಾರಾಗಿದ್ದಾರೆ. ಮತ್ತು ನಮ್ಮ ಮನೆಯವರದ್ದು ಸಹ ಹಾಗೆ. ನಮ್ಮ ಮನೆಯಲ್ಲಿ ನಾವು ಸಹ ಒಂದು ದೇವರನ್ನು ನೆನೆದು ಇಲ್ಲಿಗೆ ಬಂದು ಏನು ಹೇಳಿದರು ನಮ್ಮ ಕೆಲಸ ಯಾವುದು ನಾವು ನೆನೆದೊಂದು ಮನೆಗೆ ಹೋಗಿ ತಲುಪುವಾಗ ನಮ್ಮ ಕೆಲಸ ತುಂಬ ಆಗಿದೆ. ಕೆಲಸದಲ್ಲಿ ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ನಮ್ಮ ಕೆಲಸ ನಮಗೆ ಬೇಕಂತೇಳಿ ನಮಗೆ ತುಂಬ ಕೆಲಸ ಯಾವುದು ಬೇಕು, ನಮ್ಮದು ದೇವರಿಗೆ ಕೈ ಮುಗಿದು ಹೋಗುವಾಗ ನಮ್ಮ ಕೆಲಸ ಆಗ್ತಾ ಉಂಟು. ನಮಗೆ ಇಷ್ಟರವರೆಗೆ ಏನು ಇಲ್ಲಿಯವರೆಗೆ ಏನು ತೊಂದರೆ ಆಗಲಿಲ್ಲ. ನಾವು ದೇವರದಿಂದ ಅವರ ಅಮ್ಮನವರ ಧೈರ್ಯದಿಂದ ನಾವು ನಮ್ಮ ಮನೆಯವರೆಲ್ಲ ಒಂದೇ ಮನೆಯಲ್ಲಿ ಇರೋದು, ಒಂದು 10-12 ಮಂದಿ ಇದ್ದೇವೆ. ಇಷ್ಟರವರೆಗೆ ದೇವರ ದಯದಿಂದ ಒಳ್ಳೆಯದಿಲ್ಲ ಇದ್ದೇವೆ. ದೇವರ ಒಂದು ಅದ್ಭುತವಾದ ಪವಾಡವನ್ನ ನಿಮ್ಮ ಕಣ್ಣ ಮುಂದೆ ನೋಡಿದಿರಿ. ಇಂತಹ ಹಲವಾರು ಘಟನೆಗಳಿದ್ದಾವೆ. ಹೌದು, ಇದ್ದೇವೆ. ಹಾಗಾಗಿ ಒಳ್ಳೇದಾಗ್ಲಿ. ಇನ್ನು ಮುಂದೆ ಈ ದೇವಸ್ಥಾನಕ್ಕೆ ಹೀಗೆ ಬರ್ತಾ ಇದೆ. ನಮಸ್ತೆ. ನಮಸ್ತೆ. ಇವತ್ತು ನಮ್ಮ ವಾರಾಹಿ ದುರ್ಗಾ ಪರಮೇಶ್ವರಿ ಅಮ್ಮರವರ ಇದರಿಂದ ತಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳನ್ನ ಕಂಡುಕೊಂಡಂತಹ ಭಕ್ತಾದಿಮಾನಿಗಳಲ್ಲಿ ಇವತ್ತು ಒಬ್ಬರು ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಿಮ್ಮ ಹೆಸರು? ಗೋಪಾಲ. ನೀವು ಈ ದೇವಸ್ಥಾನಕ್ಕೆ ಯಾವ ಕಾರಣಕ್ಕೆ ಬಂದಿರಿ? ನಾನು ಸ್ವಲ್ಪ ಹುಷಾರಿಲ್ಲ, ಆ ಕಾರಣ ಬಂದೆ. ತುಂಬಾ ಮದ್ದು ಮಾಡಿದೆವು, ಹಾಸ್ಪಿಟಲ್ಗೆಲ್ಲ ಹೋಗಿದ್ದೆವು ನಾವು. ಆಯುರ್ವೇದಿಕ್ ಮಾಡಿದ ಒಂದು, ಮತ್ತೆ ನಾನು ಕಂಪನಿಗೆ ಒಂದು ಸೇರಿದ್ದೆ, ಅದರಲ್ಲಿ ಮೆಂಬರ್ ಆದೆ. ಮೆಂಬರ್ ಆದ ನಂತರ ನನ್ನ ಅಂದ್ರೆ ಇವರ ತಂಗಿಯ ಗಂಡ ಅಂದ್ರೆ ಇಲ್ಲಿಗೆ ಬರ್ತಿದ್ರು ಅವರು. ಅಂದ್ರೆ ಅವರ ಮನೆಯಲ್ಲಿ ಒಬ್ಬ ಮಗು ಹುಷಾರಿರ್ಲಿಲ್ಲ, ಆಗ ಸ್ವಲ್ಪ ಕಡಿಮೆ ಆಗಿದೆ, ಇಲ್ಲಿಗೆ ಬಂದು ಹುಷಾರಿದ್ದಾನೆ ಈಗ. ಹಾಗೆ ಅವ್ರು ಹೇಳಿದ್ರು ಈಗ ಇಲ್ಲಿ ಪರಂಗಿಪೇಟೆ ಹತ್ರ ಇಲ್ಲೂ ದೇವಸ್ಥಾನದಲ್ಲಿ ಕರೆದುಕೊಂಡು ಹೋಗುವಂತ ಮನೆಯಲ್ಲಿ ಬಂದೇ ಇದ್ರು, ಮಾವು ಕೂಡ ಇದ್ದಾರೆ. ಹಾಗೆ ಆಯ್ತು ಅಂತ ನಾವು ಒಪ್ಪಿಕೊಂಡೆವು. ಮತ್ತೆ ಇಲ್ಲಿಗೆ ಕರೆದುಕೊಂಡು ಬಂದ್ರು ಅವರು. ಒಂದು ದಿವಸ ಅಂದ್ರೆ ನಡಿಲಿಕ್ಕೆಲ್ಲ ಆಗ್ತಿರ್ಲಿಲ್ಲ, ಅಂದ್ರೆ ಈಗ ನಾವು ಹಿಡ್ಕೊಂಡು ಹೋಗ್ತಿದ್ದದ್ದು ಅವರನ್ನು. ಮತ್ತೆ ದಂಟೆಯಲ್ಲಿ ಕೋಲಲ್ಲೆಲ್ಲ ನಡೆದುಕೊಂಡು ತುಂಬಾ ಕಷ್ಟ ಆಗ್ತಿತ್ತು. ಕಷ್ಟ ಅಂದ್ರೆ ಅದು ಹೇಳಲಿಕ್ಕೆ ಆಗುದಿಲ್ಲ, ಅಷ್ಟು ಕಷ್ಟ ಇತ್ತು. ಮತ್ತೆ ಇಲ್ಲಿಗೆ ಬಂದೆವು. ಇಲ್ಲಿಗೆ ಬಂದ್ರು ಮತ್ತೆ ದೇವಿಯ ಇದು ಪವಾಡವನ್ನೆಲ್ಲ ನಾವು ಇವಾಗ ಮತ್ತೆ ಅವರು ಹೇಳುವಂತಹ ಮಾತುಗಳನ್ನು ಕೇಳಿ ತುಂಬಾ ನಂಬಿಕೆ ಉಂಟಾಯ್ತು ನಮಗೆ. ಇಲ್ಲಿಗೆ ಬಂದು ಹೀಗೆ ಮಾಡಬೇಕು ಹೀಗೆಲ್ಲ ಹೇಳಿದ್ರು ಅವರು. ಹಾಗೆ ನಾವು ನಮ್ಮ ಭಕ್ತಿಯನ್ನು ನಾವು ಮತ್ತಷ್ಟು ನಾವು ಜಾಸ್ತಿ ಮಾಡಿಕೊಂಡು ಇಲ್ಲಿಗೆ ಬರ್ತಿದ್ದೇವೆ ನಾವು. ಸೊ ಈಗೆಲ್ಲ ಸಮಸ್ಯೆಗಳೆಲ್ಲ ಪರಿಹಾರವಾದ ಒಂದು ಇಲ್ಲಿ ನಾವು 3 ಸಲ ಆಯ್ತು ಈಗ ಬಂದು ಹೋಗಿ. ಅಂದ್ರೆ ಮೊನ್ನೆ ಫಸ್ಟ್ಗೊಮ್ಮೆ ಬಂದೆವು, ನಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ ಸ್ವಲ್ಪ ಕೂಡ. ಮತ್ತೆ ಇನ್ನೊಮ್ಮೆ ಬಂದೆ, ಮತ್ತೆ ನೀವು ಇದು ಇನ್ನೊಮ್ಮೆ ಬರುವಾಗ ನೀನು ನಡೆದುಕೊಂಡು ಬರ್ತೀಯಾ ಅಂತ ಹೇಳಿದ್ರು ಅಮ್ಮ. ಹಾಗೆ ನಡೆದುಕೊಂಡು ಬಂದ್ರು ಇವರು. ಅಂದ್ರೆ ತುಂಬಾ ಅರಕೆಲ್ಲ ಹೊತ್ತು ನಾವು ಆ ದೇವಿಗೆಲ್ಲ ನಾವು ಇದು ಮಾಡಿದ್ವಿ. ಖಂಡಿತ ಹಾಗೆ ನಡೆದುಕೊಂಡು ಬಂದ್ರೆ ಈಗ 3ನೇ ಸಲ ಬರುವುದು ಇಲ್ಲಿಗೆ. ಇನ್ನೂ ಕೂಡ ನಾವು ಹೆಚ್ಚಿನ ಇದನ್ನು ದೇವಿಯ ಇದರಲ್ಲಿ ನಾವು ಯಾವುದೇ ತೊಂದರೆ ಆಗದೆ ಅಂತ ನಾವು ದೇವಿಯಲ್ಲಿ ಬೇಡ್ಕೊಳ್ತೇವೆ. ಹಾಗಾಗಿ ದೇವಿ ಒಂದು ಒಳ್ಳೆಯ ಬದುಕನ್ನು ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಆ ದೇವಿಯ ಸೇವೆಯನ್ನು ಮುಂದೆನೂ ಹೀಗೆ ಮಾಡ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ. ನಮಸ್ತೆ. ಇವತ್ತು ವಾರಾಹಿ ದುರ್ಗಾ ಪರಮೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿದ್ದೇವೆ. ಇವತ್ತು ನಮ್ಮ ಜೊತೆಗೆ ಈ ಕ್ಷೇತ್ರಕ್ಕೆ ಬಂದು ಒಂದಷ್ಟು ಅದ್ಭುತವಾದಂತಹ ಜೀವನದಲ್ಲಿ ಬದಲಾವಣೆಗಳನ್ನ ಕಂಡುಕೊಂಡಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಿಮ್ಮ ಹೆಸರು? ಕೌಶಿಕ್ ಅಂತ. ನಿಮ್ಮ ಊರು ಯಾವುದು? ನಮ್ದು ಸುಳ್ಯ. ನೀವ್ ಏನ್ ಮಾಡ್ತಾ ಇದ್ರಿ ಮೊದಲು? ನಾವು ಬೇರೆ ಕೆಲಸ ಮಾಡ್ತಾ ಇದ್ವಿ, ಅಂದ್ರೆ ಹೀಗೆ ಅಂದ್ರೆ ಬೇರೆ ಕೆಲಸ ಮಾಡ್ತಾ ಇದ್ವಿ ಸಣ್ಣ. ಈಗ ರಿಕ್ಷಾ ಓಡಿಸ್ತಿದ್ದೆ. ಎಲ್ಲಿ? ನಿಮ್ಮೂರಲ್ಲೇ ಅಥವಾ ಇಲ್ಲೇ ಓಡಿಸ್ತಾ ಇದ್ದೆ? ಇಲ್ಲಿಗೆ ಬರೋದು ಹೇಗಾಯ್ತು? ಅಂದ್ರೆ ಇಲ್ಲಿ ಅಂತ ಇದ್ರೆ ಇಲ್ಲಿ ನಮ್ಮ ಒಂದು ರಿಲೇಷನ್ ಮುಖಾಂತರ ಬಂದದ್ದು ನಾನು. ಅಂದ್ರೆ ರಿಲೇಷನ್ ಸ್ವಲ್ಪ ಹುಷಾರ್ ಇರಲಿಲ್ಲ, ಅಂದ್ರೆ ಅಲ್ಲಿ ಅವರಿಗೆ ಮೈಯಲ್ಲಿ ಏನೋ ಒಂದು ಬೇರೆ ಬರುದು, ಅಂದ್ರೆ ತುಂಬಾ ಕಡೆ ಹೋಗಿ ಆವೇಶ ಇತ್ತು, ತುಂಬಾ ಕಡೆ ಹೋಗಿ ಕೇಳ್ತಾ ಇದ್ರು, ಇಲ್ಲಿ ಸಹ ಆಗ್ಲಿಲ್ಲ, ಅವರಿಗೆ ಸರಿ ಆಗ್ಲಿಲ್ಲ. ಹಾಗೆ ಅವರು ಇಲ್ಲಿಗೆ ಬಂದ್ರು. ಅಂದ್ರೆ ಅವರು ಆವೇಶದಲ್ಲಿ ಹೇಳ್ತಾ ಇದ್ರು, ಅವರ ಮೈಯಲ್ಲಿ ಒಂದು ಬ್ರಹ್ಮ ರಾಕ್ಷಸ ಅಂತ ಹೇಳ್ತಾ ಇದ್ರು. ಅವರ ಮೈಯಿಂದ ಬಂದು ತುಂಬಾ ಕಡೆ ಹೋಗಿದ್ದಾರೆ, ಎಲ್ಲಿ ಹೋದ್ರು ಸಹ ಅವರಿಗೆ ಆಗ್ಲಿಲ್ಲ, ಏನು ಮಾಡ್ಲಿಕ್ಕೆ ಸಹ ಆಗಲಿಲ್ಲ, ಅವರಿಗೆ ಕಮ್ಮಿ ಆಗಲಿಲ್ಲ. ಹಾಗೆ ಇಲ್ಲಿಗೆ ಬಂದರು, ನಾನು ಸಹ ಅವರ ಜೊತೆ ಬಂದೆ.
ಹಾಗೆ ಇಲ್ಲಿಗೆ ಬಂದು ತಾಯಿ ತೀರ್ಥ ಕೊಟ್ಟರು, ಅಲ್ಲಿಗೆ ಅವರು ಹುಷಾರಾಗಿದ್ದಾರೆ. ಆ ನಂತರದಿಂದ ನಾನು ಇಲ್ಲಿ ಬರಲಿಕ್ಕೆ ಕಾರಣ. ಅದರ ನಂತರದಿಂದ ನಾನು ಇಲ್ಲೇ ಬರ್ತಾ ಹೋಗ್ತಾ ಇದ್ದೆ. ಏನಾದ್ರು ಸಣ್ಣ ಕೆಲಸ ಸೇವೆ ಇದ್ದರೆ ಮಾಡ್ತೇ ಹೋಗ್ತಾ ಇದ್ದೆ. ನಂತರ ತಾಯಿಯ ಕ್ಷೇತ್ರದಲ್ಲಿ ಹೇಳಿದರು, ಅಂದರೆ ಇಲ್ಲಿ ಸಹ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಹಾಗೆ ಇಲ್ಲೇ ಅದರ ನಂತರ ನನಗೆ ನಿಲ್ಲಕ್ಕೆ ಸಹ ಅವಕಾಶ ಕೊಟ್ಟರು ಇಲ್ಲಿಯ ಕಮಿಟಿಯವರು. ಹಾಗೆ ಅದರ ನಂತರ ಈಗ ಇಲ್ಲೇ ಇದ್ದೇನೆ ನಾನು. ಅಂದರೆ ಈಗ ತಾಯಿಯ ಕ್ಷೇತ್ರ ಜೀರ್ಣೋದ್ಧಾರಕ್ಕೋಸ್ಕರ ಹೊರಗಡೆ ನಾವು ಜಾತ್ರೆಗೆ ಎಲ್ಲ ಪ್ರಚಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಟಿಕೆಟ್ ಆಗಲಿ ಏನಾದ್ರು ತುಂಬ ಪ್ರಚಾರ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಯಾಕೆಂದರೆ ತಾಯಿದು ಗೊತ್ತಿಲ್ಲ ಯಾರಿಗೆ. ಆ ಮುಖಾಂತರ ನಾವೀಗ ಜಾತ್ರೆ ಕೆಲವು ಕಡೆ ತುಂಬ ಕಡೆ ಜಾತ್ರೆ ಆಗುವಲ್ಲಿ ಹೋಗ್ತಾ ಇದ್ದೇವೆ ನಾವೀಗ. ಈಗ ಅದೇ ಕೆಲಸದಲ್ಲಿ ಇದ್ದೇವೆ. ಈಗ ನೀವು ಆ ಊರಿಗೊಂದ್ಸಲ ಹೋಗ್ತೀರಾ? ಹೋಗ್ತಾ ಇರ್ತೇನೆ, ವಾರಕ್ಕೊಮ್ಮೆ ಹೋಗ್ದು ಮಾತಾಡಿಸಿ ಬರ್ತೇನೆ. ಸೊ ಈಗ ನೀವು ಇಲ್ಲೇ ಇದ್ದು ಬಿಟ್ಟಿದ್ದೀರಿ? ಇಲ್ಲೇ So ಇದ್ದೇನೆ. ಹಾಗಾಗಿ ನಿಮಗೆ ಇಲ್ಲಿಯ ಇಲ್ಲೇ ತಾಯಿ ಅವಕಾಶ ಕೊಟ್ಟಿದ್ದಾರೆ ನಿಲ್ಲಿಕ್ಕೆ. ಹಾಗೆ ಸೊ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಹೌದು, ಬದಲಾವಣೆಗಳಾಗಿದೆ. ತುಂಬ ಆಗಿದೆ, ತುಂಬ ಆಗಿದೆ. ಸೊ ನಿಮಗೆ ವೈಯಕ್ತಿಕವಾಗಿ ಏನಾದ್ರೂ ಇಲ್ಲಿಂದ ಅಂದ್ರೆ ಏನಾರ ಅಂದ್ರೆ ನಿಮ್ಮ ಯಾವ್ದಾದ್ರು ಸಮಸ್ಯೆಗಳೆಲ್ಲ? ಅಂದರೆ ನನಗೆ ಸಮಸ್ಯೆ ಏನು ಸಮಸ್ಯೆ ಬಂದರೂ ತಾಯಿ ಕಾಪಾಡಿದ್ದಾರೆ. ಏನು ಸಮಸ್ಯೆ ಸಹ ಹೇಳಲಿಕ್ಕಿಲ್ಲ, ಹೋಗ್ತಾ ಇದೆ. ಹಾಗಾಗಿ ಜೀವನದಲ್ಲಿ ಎಲ್ಲವೂ ಕೂಡ ತುಂಬಾ ಖುಷಿಯಿಂದ ಹೋಗ್ತಾ ಇದೆ. ಹಾಗಾಗಿ ತಾಯಿ ಆಶೀರ್ವಾದದಿಂದ. ಹಾಗಾಗಿ ಒಂದು ಒಳ್ಳೆ ಕೆಲಸವನ್ನ ಮಾಡ್ತಾ ಇದ್ದೀರಿ ಒಂದು ಸಮಾಜಕ್ಕೋಸ್ಕರ. ಸೊ ಹಾಗಾಗಿ ಈ ಕೆಲಸದಲ್ಲಿ ಖಂಡಿತ ಒಳ್ಳೇದಾಗುತ್ತೆ. ಒಳ್ಳೇದಾಗಿ. ಆಯ್ತು, ನಮಸ್ಕಾರ.